ಅತಿಥಿ ಉಪನ್ಯಾಸಕರಿಗೆ ರಾಜ್ಯ ಮಟ್ಟದಲ್ಲಿ ಗುರುತಿಸುವ ಕಾರ್ಯ ಮಾಡಿರುವಂತಹ ಅಯ್ಯನೂರು ಮಂಜುನಾಥ್ ಅವರಿಗೆ ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲಿ ರಾಜ್ಯ ಅತಿಥಿ ಉಪನ್ಯಾಸಕರ ಹಿತರಕ್ಷಣಾ ಸಮಿತಿ ಬೆಂಬಲ ನೀಡಲಿದೆ ಎಂದು ಸಮಿತಿ ಅಧ್ಯಕ್ಷ ಅರುಣ್ ಶಿವಮೊಗ್ಗ ಹೇಳಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಮಂಗಳವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಇವರು, ತಾವು ಯಾವುದೇ ಪಕ್ಷದ ಪರವಾಗಿ ಮಾತನಾಡುವುದಿಲ್ಲ, ಬದಲಾಗಿ ಹಿಂದಿನ ಅವಧಿಯಲ್ಲಿ ಪದವೀಧರ ಕ್ಷೇತ್ರದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಿದ ಅಯ್ಯನೂರು ಅವರು ಆಯ್ಕೆಯಾಗಬೇಕು. ಅದಕ್ಕಾಗಿ ಮತದಾರರು ಸಹಕರಿಸಬೇಕು. ಅಯ್ಯನೂರು ಮಂಜುನಾಥ್ ಅವರು ಅತಿಥಿ ಉಪನ್ಯಾಸಕರ ಸೇವಾ ಕಾಯಮಾತಿ, ಸೇವಾ ಭದ್ರತೆ ಸೇರಿದಂತೆ ಪದವೀಧರ ಕ್ಷೇತ್ರದ ಹಲವಾರು ಸಮಸ್ಯೆ ಸೇರಿದಂತೆ ಪದವೀಧರ ಕ್ಷೇತ್ರದ ಹಲವು ವಿಷಯದ ಬಗ್ಗೆ ಪರಿಹಾರ ದೊರಕುವವರೆಗೂ ನ್ಯಾಯಯುತ ಹೋರಾಟದ ಭರವಸೆಯನ್ನ ನೀಡಿದ್ದಾರೆ ಎಂದರು. ಈ ಸಂದರ್ಭ ಸಿಕೆ ಪಾಟೀಲ್, ಡಾಕ್ಟರ್ ಹೇಮಲತಾ, ದೀಪಾ, ಧೀರಜ, ಪ್ರಭಾಕರ್, ಸರ್ಜಾ ಶಂಕರ್ ಉಪಸ್ಥಿತರಿದ್ದರು. ಇನ್ನೊಬ್ಬ ಉಪಾಧ್ಯಕ್ಷರಾಗಿರುವಂತಹ ಶ್ರೀಮತಿ ದೀಪಾ ಅವರು ಮಂಡ್ಯದವರು, ಹಾಗೆಯೇ ನಮ್ಮ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಶ್ರೀಯುತ ಧೀರಜ್ ಅವರು ಇಲ್ಲಿ ಸ್ಥಳೀಯರು, ಮಂಗಳೂರಿನವರು. ಹಾಗೆಯೇ ಇನ್ನೊಬ್ಬ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಪ್ರಭಾಕರ್ ಅವರು ಕೂಡ ಉಡುಪಿಯವರು. ನಂತರ ಮೈಸೂರು ಜಿಲ್ಲಾಧ್ಯಕ್ಷರಾಗಿರುವಂತಹ ಡಾಕ್ಟರ್ ಸರ್ಜಾಶಂಕರ್ ಹಳ್ಳಿಮಠ್ ಕೂಡ ನಮ್ಮ ಒಟ್ಟಿಗೆ ಇದ್ದಾರೆ. ಸೊ ನಾವು ಈ ದಿನ ನೈಋತ್ಯ ಪದವೀಧರ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಏನು ಚುನಾವಣೆ ನಡೀತಾ ಇದೆ, ಆ ಚುನಾವಣೆಯಲ್ಲಿ ಬಹಳ ಮುಖ್ಯವಾಗಿ ಅಯ್ಯನೂರು ಮಂಜುನಾಥ್ ಅವರು ಸ್ಪರ್ಧೆಯನ್ನು ಮಾಡಿದ್ದಾರೆ. ಅವರು ನಮ್ಮ ಸಮಿತಿಯ ಗೌರವಾಧ್ಯಕ್ಷರು ಕೂಡ ಅವರು. ಹಾಗಾಗಿ ನಮ್ಮ ಸಮಿತಿಯ ಗೌರವಾಧ್ಯಕ್ಷರ ಪರವಾಗಿ ನಮ್ಮ ಸಮಿತಿಯ ವತಿಯಿಂದ ನಾವು ಅವರಿಗೆ ಬೆಂಬಲವನ್ನು ನಾವು ರಾಜ್ಯಾದ್ಯಂತ ಸೂಚಿಸ್ತಾ ಇದ್ದೇವೆ. ಅವರ ಗೆಲುವು ಕೂಡ ನಾವೆಲ್ಲೂ ಕೂಡ ಶ್ರಮ ಪಡ್ತಾ ಇದ್ದೇವೆ. ಇಡೀ ಎಲ್ಲ ನಮ್ಮ ಕ್ಷೇತ್ರದ ತುಂಬ ನಾವು ಓಡಾಡ್ತಾ ಇದ್ದೇವೆ ಕೂಡ. ನಾವು ಅಯ್ಯನೂರು ಮಂಜುನಾಥ್ ಅವ್ರನ್ನ ನಾವು ಯಾಕೆ ನಾವು ಬೆಂಬಲ ಕೊಡ್ತಿದ್ದೀವಿ ಅಂತಂದ್ರೆ, ಮೊದಲನೇದಾಗಿ ಅತಿಥಿ ಉಪನ್ಯಾಸಕರಿಗೆ ಒಂದು ರಾಜ್ಯ ಮಟ್ಟದಲ್ಲಿ ಒಂದು ಗುರುತನ್ನು ಮೂಡಿಸುವಂತಹ ಮೊದಲನೇ ವ್ಯಕ್ತಿತ್ವ. ವಿಧಾನಸೌಧದಲ್ಲಿ ಅತಿಥಿ ಉಪನ್ಯಾಸಕ ಎನ್ನುವಂತಹ ಪದಪ್ರಯೋಗ ದೊಡ್ಡ ಮಟ್ಟದಲ್ಲಿ ಆಯಿತು ಎನ್ನುವಂತಹ ಸಂದರ್ಭ ಯಾವಾಗ ನಿರ್ಮಾಣ ಆಯಿತು ಅಂದರೆ, ಯಾವಾಗ ನಮ್ಮ ಕ್ಷೇತ್ರದ ಶ್ರೀಯುತ ಅಯ್ಯನೂರು ಮಂಜುನಾಥ್ ಅವರನ್ನು ನಾವು ಆಯ್ಕೆ ಮಾಡಿದ್ವಿ, ಅಲ್ಲಿಂದ ಒಂದು ರೀತಿಯ ಶಬ್ದ ಮತ್ತು ಸೌಂಡ್ ಅಲ್ಲಿಂದ ಪ್ರಾರಂಭ ಆಗ್ತಾ ಬಂತು. ಒಂದು ರೀತಿ ಸಂಚಲನ ಕೂಡ ಸೃಷ್ಟಿ ಆಯಿತು. ನಮಗೆಲ್ಲ ಗೊತ್ತೇ ಇದೆ, ನಾವೆಲ್ಲ ಪ್ರಾರಂಭದ ಅವಧಿಯಲ್ಲಿ ಅವರು ಆಯ್ಕೆಯಾಗೋದಕ್ಕಿಂತ ಮುಂಚೆ 8,000 ಮತ್ತು 13,000 ವೇತನವನ್ನು, ನಮ್ಮ ಗೌರವಧನವನ್ನು ಪಡೆದುಕೊಳ್ತಾ ಇದ್ವಿ. ಹಾಗೆಯೇ ನಮ್ಮ ಬಗ್ಗೆ ಯಾರಿಗೂ ಕೂಡ ಅರಿವು ಕೂಡ ಇರಲಿಲ್ಲ, ಈ ಥರದೊಂದು ಸಮುದಾಯ ಕೂಡ ಇದೆ ಎನ್ನುವಂತಹ ಒಂದು ಮಾಹಿತಿ ಕೂಡ ಯಾರಿಗೂ ಇರಲಿಲ್ಲ. ಆ ಸಂದರ್ಭದಲ್ಲಿ ನಮಗೆ ಅವರು ಎಲೆಕ್ಟ್ ಆದಂತಹ ಒಂದೇ ವರ್ಷ ಅವಧಿಯಲ್ಲಿ ನಮಗೆ ಕೋವಿಡ್ ಬಂತು ನಮ್ಮ ಕರ್ನಾಟಕ, ನಮ್ಮ ಇಡೀ ರಾಷ್ಟ್ರಾದ್ಯಂತ ಮತ್ತು ಜಗತ್ತಿನಾದ್ಯಂತ. ಆಗ ನಮ್ಮ ಎಲ್ಲ ಸ್ನೇಹಿತರು ಕೂಡ ಬಹಳ ಕಷ್ಟಪಡ್ತೀವಿ. ನಾವುಗಳು ಕೂಡ ಬೀದಿಯಲ್ಲಿ ತರಕಾರಿಗಳನ್ನು ಮಾಡುವಂತಹ, ಮಾರಾಟ ಮಾಡುವಂತಹ ಅಥವಾ ಇನ್ನಿತರೆ ಎಲ್ಲ ರೀತಿಯ ಕೆಲಸ ಕಾರ್ಯಗಳನ್ನು ಏನನ್ನ ಮಾಡಲೇಬೇಕು, ಅದು ಕೂಲಿ ಇರ್ಬೋದು ಅಥವಾ ನರೇಗಾ ಕೆಲಸ ಎಲ್ಲವೂ ಕೂಡ ನಾವು ಮಾಡಿದ್ದೇವೆ. ಆ ಸಂದರ್ಭದಲ್ಲಿ ನಮಗೆ ಆಶಾಕೀಯವಾಗಿ ಕಂಡು ಬಂದದ್ದು ನಮ್ಮ ಅಯ್ಯನೂರು ಮಂಜುನಾಥ್ ಸುಮಾರು 5 ತಿಂಗಳ ಗೌರವಧನವನ್ನು ನಮಗೆ ಪಾವತಿ ಮಾಡಿದ್ರು. ಪ್ರತಿಯೊಬ್ಬ ಅತಿಥಿ ಉಪನ್ಯಾಸಕ 65,000 ರೂಪಾಯಿಗಳನ್ನು ನಾವು ತೆಗೆದುಕೊಳ್ಳಲು ಸಾಧ್ಯ ಆಯಿತು. ನಿಮಗೆಲ್ಲ ಗೊತ್ತೇ ಇದೆ, ಅದು ನಮಗೆ ಅವರು ಮೊದಲನೇ ಅನ್ನವನ್ನು ಕೊಟ್ಟಂತ ಋಣ ನಮ್ಮ ಮೇಲೆ ಕೊಟ್ಟಿತ್ತು, ಅನ್ನವನ್ನು ಕೊಟ್ಟಂತ ಸಂದರ್ಭ. ತದನಂತರದಲ್ಲಿ ಅವರು ನಮಗೆ ಅದೇ ಸಂದರ್ಭದಲ್ಲಿ ಇಡೀ ಇಂಡಿಯಾದಲ್ಲಿ ಎಷ್ಟು ಫ್ಯಾಕಲ್ಟೀಸ್ಗೆ ಅಂದರೆ ಇಲ್ಲಿ ಆನ್ಲೈನ್ ಕ್ಲಾಸಸ್ ಅನ್ನು ಕೊಟ್ಟಿರಲಿಲ್ಲ. ನಮ್ಮ ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ಆನ್ಲೈನ್ ಕ್ಲಾಸಸ್ ಅನ್ನ ಸುಮಾರು 2 ವರ್ಷಗಳವರೆಗೆ ನಮಗೆ ಕೊಡಿಸಿದ್ರು ಅವರು. 2 ವರ್ಷಗಳವರೆಗೆ ಯಾವುದೇ ರೀತಿಯಲ್ಲಿ ಕೂಡ ಇನ್ಕೇಸ್ ವರ್ಕ್ಲೋಡ್ ಫಾಲ್ ಆದ್ರೂ ಕೂಡ ನಮ್ಮನ್ನು ಯಾರು ಕೂಡ ರಿಲೀವ್ ಆಗದೇ ಇರೋ ಹಾಗೆ ನೋಡ್ಕೊಂಡ್ರು ಕೂಡ ಮತ್ತೆ ಆ ಥರ ಆದೇಶ ಕೂಡ ಮಾಡಿಸಿದ್ರು. ಪ್ರತಿ ತಿಂಗಳು ಕೂಡ ವೇತನ ಆಗುವ ಹಾಗೆ ನಮಗೆ ವ್ಯವಸ್ಥೆ ಕೂಡ ಮಾಡಿದ್ರು. ಅಂದ್ರೆ ಹೆಚ್ಚು ಕಮ್ಮಿ ಸರಾಸರಿ 3 ವರ್ಷಗಳವರೆಗೆ ನಮ್ಮ ಕುಟುಂಬಗಳಿಗೆ ಅನ್ನ ಹಾಕಿರುವಂತ ಪುಣ್ಯಾತ್ಮ ಅಂತೇಳಿ ಅವರನ್ನು ನಾವು ಇವತ್ತು ಕರೀತೇವೆ. ಇದು ನಮ್ಮ ರಾಜ್ಯಾದ್ಯಂತ ಎಲ್ಲ ಅತಿಥಿ ಉಪನ್ಯಾಸಕರ ಒಂದು ಒಕ್ಕಲಿನ ಒಂದು ಮಾತಿದು. ತದನಂತರದಲ್ಲಿ 21ನೇ ಇಸ್ವಿ ನಂತರ ವೇತನ 32,000 ಹೆಚ್ಚಲಾಯಿತು. ಆ ಸಂದರ್ಭದಲ್ಲಿ ಆಗಿದ್ದಂತಹ ಮುಖ್ಯಮಂತ್ರಿಗಳು ಬೊಮ್ಮಾಯಿ ಅವರ ಜೊತೆಗೆ, ಆನಂತರ ಆಗಿದ್ದಂತಹ ಉನ್ನತ ಶಿಕ್ಷಣ ಸಚಿವರಾಗಿದ್ದ ಶ್ರೀಯುತ ಅಶ್ವಥ್ ನಾರಾಯಣ್ ಅವರೊಟ್ಟಿಗೆ ಸುಮಾರು 13 ಸಭೆಗಳನ್ನ ನಾವು ಮಾಡಿದ್ದೇವೆ ಅಯ್ಯನೂರು ಅವರ ಅಧ್ಯಕ್ಷತೆಯಲ್ಲಿ. ಆ ಸಭೆಗಳ ನಂತರದಲ್ಲಿ ನಮಗೆ ಗೌರವಧನ ಹೆಚ್ಚಲಾಗೋದಕ್ಕೆ ಒಂದು ದೊಡ್ಡ ಮಟ್ಟದ ಒಂದು ಅವಕಾಶ ಸೃಷ್ಟಿಯಾಯಿತು. ಮೊನ್ನೆನೂ ಕೂಡ ಯಾವಾಗ ಹೋರಾಟ 2 ತಿಂಗಳ ಹೋರಾಟ ಆಯಿತು, ಆ ಸಂದರ್ಭದಲ್ಲೂ ಕೂಡ ಇವರು 3 ಬಾರಿ ತಮ್ಮದೇ ಸರ್ಕಾರದ ವಿರುದ್ಧವಾಗಿ ಧ್ವನಿಯನ್ನ ಮತ್ತೆ ಎತ್ತುತ್ತಾರೆ. ತಮ್ಮದೇ ಪ್ರಸ್ತುತ ಸರ್ಕಾರ, ಅವರೀಗ ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ, ಹಾಗೆ ಅವರ ಸರ್ಕಾರದ ವಿರುದ್ಧವಾಗಿ ಮತ್ತೆ ಎತ್ತುತ್ತಾರೆ.
ನೀವು ಏನು ಸೌಲಭ್ಯಗಳನ್ನ ಅತಿಥಿ ಉಪನ್ಯಾಸಕರಿಗೆ ವಿಸ್ತರಣೆ ಮಾಡಿದ್ದೇನೆ ಅದನ್ನು ನಾವು ಸ್ವಾಗತಿಸ್ತೇವೆ. ಆದರೆ ಇವೆಲ್ಲವೂ ಕೂಡ ಅವರಿಗೆ ಸಾರ್ಥಕ ಆಗಬೇಕು ಅಂತಂದ್ರೆ ಅವರಿಗೆ 60 ವರ್ಷಗಳ ಕಾಲ ಅವರಿಗೆ ಸೇವೆಯನ್ನು ಸಲ್ಲಿಸೋದಕ್ಕೆ ಅವಕಾಶ ಕೊಟ್ಟರೆ ಮಾತ್ರವೇ ಸಾರ್ಥಕ ಆಗ್ತದೆ. ಈ ನಿಟ್ಟಿನಲ್ಲಿ ನಮ್ಮ ಸರ್ಕಾರವು ಕೂಡ ಪ್ರಣಾಳಿಕೆಯಲ್ಲಿ ಹಾಕಿಕೊಂಡಿದೆ. ಆ ನಿಟ್ಟಿನಲ್ಲಿ ಎಲ್ಲೂ ಕೂಡ ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರುವಂತಹ ಡಿ ಕೆ ಶಿವಕುಮಾರ್ ಮತ್ತು ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಅವರು ಕ್ರಮವನ್ನು ತೆಗೆದುಕೊಳ್ಬೇಕಂತ ಆಗ್ರಹವನ್ನು ಮಾಡ್ತಾರೆ. ಮೊನ್ನೆ ಪೂರ್ವಭಾವಿ ಸಭೆಯಲ್ಲೂ ಕೂಡ ನೇರವಾಗಿ ಅವರು OPS ಮತ್ತೆ ನಮ್ಮ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ಹೀಗಾಗಿ ಪ್ರತಿ ಕಾಲಘಟ್ಟದಲ್ಲೂ ಕೂಡ ಪ್ರತಿ ಸಂದರ್ಭದಲ್ಲೂ ಕೂಡ ಅಥವಾ ನಮ್ಮ ಈ ಒಂದು ಭಾಗಕ್ಕೆ ಮಂಗಳೂರು ಮತ್ತು ಉಡುಪಿ ಭಾಗಕ್ಕೆ ಸಂಬಂಧಪಡುತ್ತೆ, ಕೊಡಗು ಭಾಗಕ್ಕೆ ಸಂಬಂಧಪಡುತ್ತೆ, ಏನೇ ಸಮಸ್ಯೆ ಆದರೂ ಕೂಡ ನಮ್ಮ ಗೆಸ್ಟ್ಲೆಕ್ಚರ್ಗೆ ಸಂಬಂಧಪಡುತ್ತೆ ಇದುವರೆಗೂ ಅವನ್ನೆಲ್ಲವೂ ಕೂಡ ಸಾಲ್ವ್ ಮಾಡಿರುವಂತಹ ಏಕೈಕ ವ್ಯಕ್ತಿ ಆಯನೂರು ಮಂಜುನಾಥ್. ಹಾಗಾಗಿ ಅವರ ಋಣ ಮತ್ತು ಅವರು ನಮ್ಮ ಕುಟುಂಬಗಳಿಗೆ ಕೊಟ್ಟಂತ ಅನ್ನದ ಋಣ ಇದೆಯಲ್ಲ ಬಹಳ ದೊಡ್ಡದಾಗಿದೆ. ಹಾಗಾಗಿ ನಾವು ಈ ಒಂದು ಚುನಾವಣೆಯಲ್ಲಿ ನಾವೆಲ್ಲ ಸಂಘಟನೆಯ ವತಿಯಿಂದ ಎಲ್ಲ ಅತಿಥಿ ಉಪನ್ಯಾಸಕರು ಕೂಡ ಅವರಿಗೆ ಬೆಂಬಲವನ್ನು ಸೂಚಿಸ್ತಾ ಇದ್ದೀವಿ. ಮತ್ತು ಅವರ ಗೆಲುವಿಗೆ ಏನೆಲ್ಲ ಪ್ರಯತ್ನವನ್ನು ನಾವು ಮಾಡಬೇಕು ಅವೆಲ್ಲ ಮಾಡ್ತಾ ಇದ್ದೀವಿ. ಎಲ್ಲರೂ ಕೂಡ ತಮ್ಮ ಎಲ್ಲ ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆ ಮತ್ತು ಮಾಧ್ಯಮದ ಎಲ್ಲ ಗೆಳೆಯರಿಗೆ ತಮ್ಮ ಎಲ್ಲರಿಗೂ ಈ ವಿಚಾರವನ್ನು ತರೋದಕ್ಕೆ ನಾವು ಬಯಸ್ತಾ ಇದ್ದೇವೆ. ಇದು ಯಾವುದೇ ಪಕ್ಷದ ವತಿಯಿಂದ ಆದಂತಹ ಪತ್ರಿಕಾಗೋಷ್ಠಿಯಲ್ಲ, ಇದು ರಾಜ್ಯ ಅತಿಥಿ ಉಪನ್ಯಾಸಕರ ಹಿತರಕ್ಷಣಾ ಸಮಿತಿ ಕರ್ನಾಟಕದ ವತಿಯಿಂದ ನಡೆದಂತ ಅವರಿಗೆ ಬೆಂಬಲವನ್ನು ಸೂಚಿಸಿ ನಮ್ಮ ಸಮಿತಿ ವತಿಯಿಂದ ನಾವು ಮಾಡ್ತಾ ಪತ್ರಿಕಾಗೋಷ್ಠಿ. ಇಲ್ಲಿ ಯಾವುದೇ ರಾಜಕೀಯ ಪಕ್ಷಕ್ಕೆ ನಮಗೂ ಸಂಬಂಧ ಇಲ್ಲ.